ಹನುಮಂತ ತದ್ದೇವಾಡಿ ಇವರು ಮಂತ್ರಿ ಪಾತ್ರಕ್ಕೆ ತುಂಬಾ ಆಯರ್ ಮಾಡಿದ್ದಾರೆ. ಹಲೋ ಹಲೋ ದಾರಬಂದರ ಸ್ವಾಮಿ ಹೌದು ಸರ್. ಏನಯ್ಯ ಸಂಗೀತಲಾರ ಸುಧಾಮಣಿ ಒಂದು ಎಳೆಯಲ್ಲಿ ಮಾತಾಡ್ಸೋರು ಮಾತಿಲ್ಲ, ಮಾತಿನ ಪ್ರಸಂಗಿಲ್ಲ. ದಾರಾರೋ ದಾಲ್ಲ ನೀವೇ ಬಿಡದೊಳಗೆ ಮಾತಾಡ್ಸ್ರಿ ಬುದ್ಧಿ. ಅವ್ರಾದ್ರ ದೊಡ್ಡ ಮಹಾರಾಜರು ಇರ್ತಾರೆ, ಇನ್ನೊಂದು ಬಿಡದಳಕ್ಕೆ ಮಾತಾಡ್ಸ್ಕೋರಿ ಬುದ್ಧಿ. ಅರ್ರ ಕಟ್ಟ ಮರ್ರ ಕಟ್ಟ ಶಿವನ ಕಟ್ಟ ಸಿದ್ದನ ಕಟ್ಟ ಒಡದ ಕೊಟ್ಟ ಒಂದು ಹೆಡಗುಡಿ ಕಟ್ಟ ತಾವುದಾರ ಪುಂಡ ಹಿಂಡವೇರಿಗಳ ಗಂಡ ಎದುರು ಬಂದು ನಿಂತು ಮಾತನಾಡಿಸುವ ಹೇ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಅನ್ನೋರು ತಾವುದಾರು ದೇವ ದೇವರ ಭಾವ. ರಾಜೇಂದ್ರ ಭೂಪತಿ ಸ್ವಲ್ಪ ಚಿತ್ತ ಕೊಟ್ಟು ಕೇಳುವಂತವನು, ಏನು ಪ್ರೀತಿಯಿಂದ ಹೇಳುವಂತ ವೈರಿಗಳು ಎಲ್ಲ ಕೈಯಲ್ಲಿರುವ ಹೋದರೆ ಭೂಮಿಯ ಮೇಲೆ ಬಿದ್ದು ಹೋರಾಡುವರು. ಸಾರಥಿ ರಾಜೇಂದ್ರ ಭೂಪತಿ ಕೊಯ್ದು ತರತರನೆ ಸೇರಿದರೆ ಸ್ಥಳಗಳನ್ನು ಘಟಪಡಿಸಿ ಸಾರಥಿ ರಾಜೇಂದ್ರ ಭೂಪತಿ ರಾಜನು ಧನಿವನ್ನು ಕೈದರ ಆಕಾಶ ಮಂಡಲವನ್ನು ಥರನೆ ನಡೆಯುವುದು. ಶ್ರೇಷ್ಠವಾದ ಐರಾವಣನಿಗೆ ಮತ್ತು ಮೈರಾವಣನಿಗೆ ನಾಯಕನಾಗಿರುವ ಮಕ್ರೋಧಜನನೊಂದು ತಿಳಿವಂತವನಾಗಲಿ ಸಾರಥಿ. ಮಕ್ರೋಧಜನಾದರ ಬಹಳ ಸದುವಾಯ್ತು, ಕುಳಿತಂತ ಮಂದಿಗೆ ಅತ್ಯಾನಂದ ಆಯ್ತು. ತಮ್ಮ ರಾಜ್ಯ ಮಂದಿರ ಬಿಟ್ಟು ಕುಳಿತಿದ್ರ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯ ಏನ್ರಿ ಬುದ್ಧಿ? ರಾಜೇಂದ್ರ ಭೂಪತಿ ಮಂದಿರವನ್ನು ಬಿಟ್ಟು ಕುಳಿತಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ರಾಜನಾದ ಐರಾವಣನು ಮತ್ತು ಮೈರಾವಣನು ಹೇಗೂ ಹರಿಸಿದ ಕಾರಣಕ್ಕೆ ಬರುಣವಾಯಿತು ಸಾರಥಿ. ಮುಂದೆ ಆದ್ಮೇಲೆ ಹೇಳುವಂತನಾಗಲಿ ಸಾರಥಿ ರಾಜೇಂದ್ರ ಭೂಪತಿ ರಾಜನಾದ ಐರಾವಣನು ಮತ್ತು ಮೈರಾವಣನು ಯಾವ ಮಧ್ಯಸ್ಥಾನದಲ್ಲಿ ಇರುವರು ತೋರಿಸುವಂತವನಾಗಲಿ ಸಾರಥಿ.
ಅತಿ ಜಾಗ್ರತೆ ಕರ್ಕೊಂಡ್ಬರ್ತೀನಿ ನೀವೇನು ಮಾಡಿ. ನಮನವ ರಾಜ ರವಿಕೋಟ ತೇಜ. ನಿನಗೆ ಅಷ್ಟೇ ಐಶ್ವರ್ಯವಾಗಲಿ ಹೇಳುವಂತವನು ಎಲ್ಲ ಮಂತ್ರಿಯಾದ ಮಕರಾಜನೇ. ಆ ಹೇ ರಾಜೇಂದ್ರನೇ, ಆ ಹೇ ಮಕರಾಜನೇ, ನಮ್ಮನ್ನು ಇಲ್ಲಿಗೆ ಕರೆಸಿದ ಕಾರಣವೇನಿರುವುದು? ಆ, ತೀವ್ರವಾಗಿ ಹೇಳುವಂತವನಾಗಿರಿ ರಾಜ. ಆ, ಇನ್ನು ಮೇಲೆ ನೀವು ಆ ಹೇ ರಾಜೇಂದ್ರನೇ, ಆ ಹೇ ಮಕರಾಜನೇ, ಯಾವ ಕ್ರೀ ಜೀವಿಗಳನ್ನು ಒಳಗೆ ಬಿಡಲಾರನು. ಆ, ಅವು ಎತ್ತರದಿಂದ ಕಾಯುವೆನು. ಆ, ಇನ್ನು ಮೇಲೆ ನೀವು ಈ ಭೂಮಿಯ ಮೇಲೆ ಭಯವಿಟ್ಟು ಹೋಗುವಂತ ಶಾಬಾಷ್, ಶಾಬಾಷ್. ಚತುರ ಚಮತ್ಕಾರವುಳ್ಳ ಸಾರಥಿಯೇ, ನೀನು ಎಂತಕ್ಕೆ ಸೊಂಗರಾಗಿದೀಯ? ಶಾಬಾಷ್. ಕೈಕಾವತಿ ಪಟ್ಟಣವನ್ನು ಶೃಂಗಾರಗೊಳಿಸಿ ಆ, ಮತ್ತು ಬೀದಿ ಬೀದಿಗೆ ಪುಷ್ಪಗಳನ್ನು ಆ, ಅಲ್ಲಲ್ಲಿ ಮುತ್ತಿನ ತೋರಣವನ್ನು ಕಟ್ಟಿಸಿ ಏನು ಇದು ಅಲ್ಲದೆ ಆ, ಮತ್ತು ಅಪ್ಸರೆಯನ್ನು ಕರೆಸುವಂತವನು ಶಾಬಾಷ್, ಶಾಬಾಷ್. ಲಕ್ಷ್ಮಣನಿಗೆ ಕಾಳಿಕ ದೇವಿಯ ಪೂಜೆ ಆಗುವುದರ ಒಳಗಾಗಿ ಆ, ಕಾಳಿ ದೇವಿಗೆ ಶಾಬಾಷ್. ತಡ ಮಾಡಿದ ಸಿದ್ಧತೆಯನ್ನು ಪಡಿಸುವಂತವನಾಗಲ ಈ ಸಾರಥಿ. ನಮ್ಮ ಹಳೆಯದಾದ್ರೆ ಹನುಮಂತನು ಎಲ್ಲರ ತೋರಿಸ್ಕೊಳ್ತಾನೆ ಸಾರಥಿ. ಶ್ರೀರಾಮಚಂದ್ರನು ಕರೆದುಕೊಂಡು ಬರುವಂತನವರೇ. ಆ ಹೇಣ ತಂದೆಯಾದ ಶ್ರೀರಾಮಚಂದ್ರನವರೇ, ಏಳರೇಳರಿ ಸೂರ್ಯೋದಯವಾಯ್ತು. ಬರುವಂತನಗರಿ ರಾಜ ರವಿಕೋಟ್ ತೇಜ. ಆ ಹೇ ಕವಿಗಳೇ, ಎನ್ನ ತಂದೆಯಾದ ಶ್ರೀರಾಮ ಲಕ್ಷ್ಮಣರು ಎಲ್ಲಿದ್ದಾರೆ? ಇಲ್ಲಿ ಕಾಣುವುದಿಲ್ಲ. ಆ ಹೇನ ತಂದೆಯಾದ ಶ್ರೀರಾಮಚಂದ್ರರೇ ಎಲ್ಲಿದ್ದರಿ? ಬರುವಂತವನವರಿ. ಆ ಹೇ ಕಪಿಗಳೇ, ಆ ಹೇ ಕಪಿಗಳೇ, ಏನು ಘಾತವಾಯ್ತು? ಎನ್ನ ತಂದೆಯಾದ ಶ್ರೀರಾಮಚಂದ್ರನು ಇಲ್ಲಿ ಕಾಣುವುದಿಲ್ಲ. ಇಕ್ಕೋ ಭಂಡ ರಾಕ್ಷಸರು ಕದ್ದು ಒಯ್ದಂತ ಕಾಣುವುದು. ಅಯ್ಯೋ ಶಿವ ಶಿವ ರಾಘವೇಂದ್ರ. ಆ ಹೇ ಕಪಿಗಳೇ, ಎನ್ನ ತಂದೆಯಾದ ಶ್ರೀರಾಮಚಂದ್ರನು ಹೋದ ಮೇಲೆ ನಾವು ಜೀವಿಟ್ಟು ಏನು ಫಲವೇನು? ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ಜಗತ್ಕರ್ತ ಪಂಚಮುಖದ ಪರಮಾತ್ಮ ಮಾತು ಮಾಡಿದ್ಯಾ? ಕತ್ತಲ ಮನೆಯಲ್ಲಿ ಕುತ್ತಿಗೆಸದಂತ ಇದ್ದ ರಾಜ ರವಿಕೋಟ್ ತೇಜ. ಎಷ್ಟು ಮಡಿಕಿದೆ
ಶಿರಗುದ್ದಿನಲ್ಲಿ ಕತ್ತೊಯ್ದಂತ ಕಾಣೋದು. ಅಯ್ಯೋ ಶಿವ ಶಿವ ಹರರ ಏನು ಮಾಡಲಿ, ಬುದ್ಧಿರದೆ ಭದ್ರವಾಗಿ ಎದ್ದು ಹೋಗಲೇನು. ಅಯ್ಯೋ ರಾಘವೇಂದ್ರೇನು, ನಿಮ್ಮನ್ನು ಬಿಟ್ಟು ಕ್ಷಣ ಮಾತ್ರ ನಾನು ಇರ್ಲಾರವೇನು. ನೀವು ಹರ್ಷಿದ ಪ್ರತ್ಯಕ್ಷನು ಮಾಡುತ್ತ ಬರುವೆನು. ಇದು ಸುದ್ದಿ ತಿಳಿಯದೆ ಹತ್ತರ ಫಲವೇನು. ಹೇ ಕಪಿಗಳೇ, ಈಗ ನೀವು ಅಯೋಧ್ಯೆಗಳಿಗೆ ಸನ್ನಿಧಾಗ್ರಿ. ಯಾವ ಸುದ್ದಿಯನ್ನು ಹೊರಗೆ ಹಾಕುಡದೆ ಕುಳಿತುಕೊಳ್ಳ್ರಿ. ಭದ್ರವಾಗಿ ಇರುವಂತನಾಗ್ರಿ ಕಪಿಗಳೇ, ಯೋಗಿಗಳೇ. ಮಾರುತ್ತಿನಿ ಹೇ ಸುಗ್ರೀವನೇ, ಮಾರುತ್ತಿನಿ ಹಾ ಮಾಯಾಕರವಾದ ಹಾ ರಾಮ ಲಕ್ಷ್ಮಣನ್ನು ಒಯ್ದ ಮೇಲೆ ಸುದ್ದಿವನ್ನು ತಿಳಿಸಿದ ಮೇಲೆ ಅವರಿಗೆ ಓಡಿಸ್ಬಿಡೋಣ. ಅಣ್ಣನೇ ಪಾತ್ರಿಕೊಂಡಿದೆ. ಫಲ ಇಲ್ಲ ಕಪಿಗಳೇ, ಈಗ ನಾನು ನನ್ನ ತಂದೆಯಾದ ಶ್ರೀರಾಮಚಂದ್ರ ಸುದ್ದಿಯನ್ನು ತಗಲಿಕ್ಕೆ ಹೋಗುವೆನು. ಎಂಬಲಿಕ್ಕೆ ಬಲವಂತವನಾಗ್ರಿ. ಹೇ ಕಪಿಗಳೇ, ಒತ್ತಡವು ಮುಗಿತು. ಇಲ್ಲಿಂದ ನೆಟ್ಟಿಗೆ ಹೋದ ಮಾರ್ಗವನ್ನು ತಪ್ಪಿತ್ತು. ತಾವು ಕಡೆ ಬಣ್ಣರಿ ನೋಡೋಣ. ಇದ್ರ ತಕ್ಕ ನೋಡಲಿ ಉಸಿರುಗಟ್ಟಿತ್ತು, ಪ್ರಾಣ ತಪ್ಪಿನಿತ್ತು. ಹೇ ಸುಗ್ರೀವದ ಕಪಿಗಳೇ, ಇನ್ನೊಂದು ತಾಸ ಮುಂದಕ್ಕೆ ಬಣ್ಣರಿ. ಎನ್ನ ತಂದೆಯಾದ ರಾಘವೇಂದ್ರ ದಯದಿಂದ ಇಲ್ಲಿ ಸಣ್ಣ ಊರ ಹತ್ತಿತ್ತು, ಪಾತಾಳ ಲೋಕ ಬಂದಿತ್ತು. ಹೇ ಸುಗ್ರೀವ ಜಾಮಂತರ, ಈಗ ನೀವು ದೀರ್ಘ ಶ್ವಾಸವನ್ನು ಬಿಡುವಂತನಾಗ್ರಿ. ಈಗ ನಾನು ಹತ್ತಿನ ಸಪ್ಪಳದಂತೆ ಮಾಡುವಂತನಾಗಿ ನೋಡುವಂತನಾಗಿ ಜಾಮಂತರ. ಧೈರ್ಯ ಬಿಟ್ಟಿತ್ತು ಅಂತ ಚಿಕ್ಕಪ್ಪರ್ನೆ ಅದನ್ನು ಯಾವ ಮೂರ್ಖನ ಕಿತ್ತಿರುವ ಎಷ್ಟೋ ಮಂದಿಯ ಪ್ರಾಣವನ್ನು ನಷ್ಟವಾಯಿತು. ಶಾಪ ಮೂರ್ಖ ನೀನು ಅಣ್ಣ
ಮಾಡಿಕೊಳ್ಳಿವೆ. ಶಹಬ್ಬ ನಿನ್ನನ್ನು ಬುದ್ಧಿ ಮುದ್ದೆಯನ್ನು ಮಾಡಿದ್ರೆ ನನಗೆ ಮಕ್ಕಳು ಆದದ್ದು ನನ್ನೊಂದು ನಾಮವನ್ನು ಯಾತಕ್ಕೆ ಬೇಕು? ಶಹಬ್ಬ ಮೂರ್ಖ. ಇನ್ನನು ಪುಂಡ ಪ್ರಚಂಡ ವಿಕ್ರಮ ಮುಂದೆ ನಿನ್ನ ರುಂಡವನು ಹಾರಿಸಿ ಬಿಡುವನು. ದೊಡ್ಡಮಾಡದ ಯುದ್ಧಕ್ಕೆ ನಿಲ್ಲುವಂತನಾಗು ಮೂಢ. ಹುಡುಕುತ್ತ ಬಂದೆಯ ಮೂರ್ಖ. ಶಹಬ್ಬ ಮೂರ್ಖ. ಚಿಕ್ಕ ಬರ್ಣೆ ಅಹಂಕಾರವನ್ನು ಎಷ್ಟಿದೆ. ಇನ್ನು ಈ ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋಗಿವೆ ಕೂಡ ಯುದ್ಧಕ್ಕೆ ನಿಲ್ಲುವಂತವನಾಗು. ನಿನ್ನ ಅಹಂಕಾರವನ್ನು ಮುರಿದು ಬಿಡುವನು. ಶಹಬ್ಬ ಮಾಡದ ಯುದ್ಧಕ್ಕೆ ನಿಲ್ಲಲು ಹೆಣ್ಣು ಕೂಡ ಹರಣ ಹರಿದುಕೊಳ್ಳಬೇಡ. ಈ ಮೂಢನಂತ ಮಾತುಗಳನ್ನು ಎದ್ದಕ್ಕೆ ಬಳಸುತ್ತಿರುವೆ. ನಿನ್ನ ಶೌರ್ಯವನ್ನು ತೋರಿಸುವಂತ ಪೋರನೆ ಚೆನ್ನಾಗಿ ಭಗವಂತ
ಇಲ್ಲದಿದ್ದರೆ ಎನ್ನ ಕೂಡ ಮುಷ್ಟಿವೆಂದಕ್ಕೆ ನಿಲ್ಲುವಂತವನಾಗಲ. ಎಣ್ಣನು ಮುಷ್ಟಿಯುದ್ಧ ಮಾಡೋದಕ್ಕೆ ಕರಿತೀಯ? ನಿಲ್ಲು ನಿಲ್ಲು ತಡಯಾತಕ್ಕೆ? ನಾನು ಪಾಪದಿಂದ ಪ್ರವೇಶ ಮಾಡಿದ ಮುಷ್ಟಕ್ಕೆ ತಾಳವಂತ ನಾವು. ಹೇ ದಾನವ, ಮೂರ್ಖ ಕಪಿ, ನಿನ್ನ ತಾಯಿ ತಂದೆಗಳಿಗೆ ಮತ್ತು ಗುರಿಗಳಿಗೆ ಸ್ಮರಿಸುವಂತನಾಗು ಪೋರನೆ. ಶಂಡ ಪೋರನೆ, ನಿನ್ನ ಬಳಿಗಾರದ ಮಾತುಗಳನ್ನು ಯಾತಕ್ಕೆ ಆಡುವೆ? ಶಹಪ್ಪ, ನಿಮ್ಮ ಮಾತನಂತೆ ನಮ್ಮ ತಾತನಾದ ಹನುಮಂತನೇ ಇದ್ದರೆ ನಿನ್ನನ್ನು ಮಣ್ಣು ಮುಕ್ಕಿಸಿಬಿಡುವನು. ಶಹಪ್ಪ, ಹೇನ ಕಂದನೆ, ಹನುಮಂತನು ಏನಾಗಬೇಕು? ಅವನು ತಂದೆ ಹೇಗಾಗಬೇಕು? ನನ್ನ ಮುಂದೆ ನಿಜ ಸಂಗೀತವನ್ನು ಹೇಳುವಂತಾಗ ಕೂಸ ರಾಜಹಂಸ. ಹೇನ ಕಂದನೆ, ಯಾಕೆ ಹಮ್ಮಿನಿಂದ ಮಾತವನ್ನು ಆಡುತ್ತೆ? ಬಿಡು ಬಿಡು, ನಿನ್ನ ಬಳಿಗಾರದ ಮಾತು ಸಾಕು. ಹನುಮಂತನು ನನಗೆ ತಂದೆ ಹೇಗಾಗಬೇಕಂದರೆ ಎನ್ನ ತಾಯಿಯು ಮೊಸಳು ಲಂಕಾಧಾನನಾದ ನಂತರ ಸಮುದ್ರದಲ್ಲಿ ನನ್ನ ತಂದೆಯನ್ನು ಬೆಳೆದನ್ನು ಮಂಗಿ ಎನ್ನ ತಾಯಿಯು ಗರ್ಭಿಣಿಯಾಗಿ ಎನ್ನನ್ನು ಹೆತ್ತಳು. ಶಹಬ್ಬ, ಎಲೈ ಮೂರ್ಖ, ಹೇನ ಕಂದನೆ, ಅದನ್ನು ಕೇಳಿ ನೀನು ಮಾಡುವನೇನು? ಸಂಕಟ ಸಮಯದಲ್ಲಿ ಅವನನ್ನು ಇದ್ದರೆ ಹುತ್ತವನ್ನು ಸೇರಿಸುತ್ತಿದೆ. ಕಪಿಯೇ ಮಹಾಪಾಪಿಯೇ. ಹೇನ ಕಂದನೆ, ಹೇಳು ಹೇಳುವಂತವನಾಗು. ಇಕ್ಕೋ ನೋಡು, ನಾನು ಹನುಮಂತನು, ಶ್ರೀರಾಮಚಂದ್ರನ ಭಕ್ತನು. ಸಿಟ್ಟು ತಾಳಲಾರದ ನಿನ್ನ ಮ್ಯಾಗೆ ಮರುತನದಿಂದ ಏನು ಗೊತ್ತಿಲ್ಲದೆ ಅಷ್ಟು ಯುದ್ಧವನ್ನು ಮಾಡಿದ ಕೂಸ ರಾಜ್ಯಹಂಸ. ಎನ್ನ ಜನಕನಾದ ಹನುಮಂತನೇ ಕೇಳು. ಹೇನ ಮಗನಾದ ಮಕರದ ಜನ ಹರಳಾಸಿ ಬೇಡ. ನಿನ್ನ ಸಹಯೋಗವನ್ನು ಒಳ್ಳೆಯದಾಯಿತು. ನಿಮ್ಮ ಗುರುಗಳಾದ ರಾಮ ಲಕ್ಷ್ಮಣರಿಗೆ ಭಂಡದ ಹಿತರು ಮೈಕಾಮತಿ ಒಯ್ದರು. ಶಹಬ್ಬ, ಭಂಡನೆ ನಿಮ್ಮ ಗುರುಗಳಾದ ರಾಮ ಲಕ್ಷ್ಮಣರಿಗೆ ಅವಧಿಯನ್ನು ನೀಡುವಂತೆ ಜನಕನಾದ ತಾತನೆ ಹೇನ ಕಂದನೆ, ಇತ್ತ ಕಡೆಗೆ ಬರುವಂತವನಾಗು. ಅವರನ್ನು ಭೂಪರಿಯಿಂದ ಮುಚ್ಚಿಟ್ಟರು. ಶಹಬ್ಬ, ಜನಕನಾದ ತಾತನೆ ಹೇನ ಕಂದನೆ, ಇತ್ತ ಕಡೆಗೆ ಬರುವಂತವನಾಗು. ಇಲ್ಲಿ ಸುತ್ತಲೂ ಮೂರ್ಖ ಖಂಡರು ಕಾವಲಿರುವರು. ಅದು ಅಲ್ಲದೆ ಜನಕನಾದ ತಾತನೆ ಹೇನ ಕಂದನೆ, ಇತ್ತ ಕಡೆಗೆ ಬರುವಂತವನಾಗು. ಇಲ್ಲಿ ನೋಡು, ಕುಡಿಯ ಸುತ್ತಮುತ್ತಲ ಭಂಡದ ಹಿತರು ಕಾವಲಿರುವರು. ಶಹಬ್ಬ, ನೀನು ಬಹು ಎಚ್ಚರದಿಂದ ಹೋಗಿ ಬರುವಂತವನಾಗುತ್ತಾರೆ. ಹೇನ ಮಗನಾದ ಮಕರದ ಜನ ಜನಕನಾದ ನಾನು ಹೋಗಿ ಬರುವರಿಗೆ ಸುಗ್ರೀವ ರಾಜರಿಗೆ ಬಹು ಹುಷಾರದಿಂದ ನೋಡಿಕೊಳ್ಳುವಂತ ನಾನು ಹೋಗಿ ಬರುವೆನು. ಶಬ್ಬಾಷ್ ಶಬ್ಬಾಷ್.
ಪಟ್ಟಣ ಇದೆ ತಂಗೆ ಕಾಣುವುದು ಎಣ್ಣರ ಹಾಗೆಂದ್ರ ದೇಹದಿಂದ ಇಲ್ಲಿವರೆಗೆ ಬಂದೆನು. ಮುಂದೆ ಅನ್ನೋದ್ರ ದೃಷ್ಟಿ ಗೋಚರವಾದರೆ ಮುಷ್ಟಿಯೊಳಗೆ ಕಟ್ಟುವ ಎತ್ತನೆ ಇಕ್ಕೋ ಯಾರಿ ಕಾಣಲವರಿಗೆ ಇಲ್ಲಿವರೆಗೆ ಬಂದೆನು. ಎನ್ನ ತಂದೆಯಾದ ಶ್ರೀರಾಮಚಂದ್ರನು ಸುದ್ದಿಯವನು ತೆಗೆದಗೋಸ್ಕರ ಈ ಊರಿ ಮೇಲೆ ಹತ್ತಿ ತಿರುಗುವ ನಮೋ ನಮಃ ದೊರೆಸಾನಿಯೇ, ನಿನ್ನ ಪಾದಕ್ಕೆ ಶಿರವಾಗಿ ನಮಸ್ಕಾರ ಮಾಡುವೆನು. ನಿನಗೆ ಎಷ್ಟು ಐಶ್ವರ್ಯ ಆಗಲಿ ಹೇಳುವಂತಗೆ ಗಿಸಕ್ಕೆ ಉಳ್ರಾಜ ನಮಗೆ ಏ ಸಖಿ, ನಾನೊಂದು ವಚನಾರ್ಥವನ್ನು ಹೇಳುತ್ತೇನೆ, ಕೇಳುವಂತವಳ. ಅದೇನು ಹೇಳುವೆಯೋ ಚೆನ್ನಾಗಿ ಹೇಳುವಂಥವಳ. ನಿನ್ನೆ ನನ್ನ ಪತಿಯ ಮೇಲೆ ಹೋಗಿ ಆ ಪಾಪಾತ್ಮ ರಾವಣನ ಮಾತು ಕೇಳು. ಆ ರಾಜಮಂಡಲ ಭೂಯಾರದಲ್ಲಿ ರಾಮ ಲಕ್ಷ್ಮಣರೆಂಬ ರೂಪ ಪುರುಷರನ್ನು ಮುಚ್ಚಿಟ್ಟಿರುವರು. ಅವರ ಚಲುವಿಕೆಯನ್ನು ಎಷ್ಟೆಂದು ಹೇಳಲಿ ಸಖಿಯೇ ಕಮಲದ ಮುಖಿ. ಹೇ ದೊರೆಸಾನಿ, ಗುರುತು ಪರಿಚಯ ಇಲ್ಲದವರ ಮೇಲೆ ನಿನ್ನ ಮನಸ್ಸಾಗಿರುವುದನ್ನು ನೋಡಿ. ಅಯ್ಯೋ ಶಿವ ಶಿವ ರಾಮಚಂದ್ರನೇ, ಇವತ್ತಿನಿಗೆ ಸಾಧಿಸುವ ವೇಳೆ ಬಂತು. ಈ ರಾಜ ಮಂದಿರದಲ್ಲಿ ಕಿಟಕಿಯಲ್ಲಿ ಅಡಿಗೆ ಕುಂಡಿರುವಾಗ ರಾಮ ರಾಮ ಎಂಬ ಶಬ್ದ ಬರುವುದು. ಮುಂದೇನಾಗುವುದು ನೋಡೋಣ, ನಡೆ. ಹೇ ಮಂದಮತಿಯಾದ ದೂರ ವೇದನೆ ಕೇಳು. ನಾನು ರಾಜ್ಯ ಒಡೆಯ ಮೇಲ್ಭಾಗದಲ್ಲಿ ಕುಳಿತಿರುವ ಸಮಯದಲ್ಲಿ ಆ ಸುಂದರ ರೂಪ ಪುರುಷರನ್ನು ನೋಡಿ ಮೇಲ್ಭಾಗದಲ್ಲಿ ಕುಳಿತಿರುವ ಸಮಯದಲ್ಲಿ ಮುಚ್ಚಿಟ್ಟಿರುವರು. ಅವರ ಚೆಲುವಿಕೆ ನೀವು ಎಷ್ಟೆಂದು ಹೇಳಲಿ ಸಖಿ. ಅವರನ್ನು ನೋಡಿ ನನಗೆ ವಿರಹ ತಾಪವು ಹೆಚ್ಚಾಯಿತು.
ಎಲ್ಲಿ ಕುಂತರು ನಿಂತರು ನನ್ನ ಮನ ಶಾಂತ ಆಗಲಾರದು ಸಖಿ ಕಮಲದ ಮುಖಿ. ಹೇ ದೊರೆಸಾನಿ, ನಾನೊಂದು ವಚನಾರ್ಥವನ್ನು ಹೇಳುವೆನು, ಸರಿಯಾಗಿ ಕೇಳುವಂತ. ಅದೇನಿರುವುದು ಹೇಳುವಂತ ಕೇಳಿ ಸಖಿ. ಮನಸ್ಸಾಗಿರುವುದನ್ನು ಕಂಡು ನನಗೆ ಆಶ್ಚರ್ಯವಾಗುತ್ತಿದೆ. ನಿನ್ನಂತ ಹುಚ್ಚಿ ಹೆಣ್ಣನ್ನು ನಾನು ಇಲ್ಲಿಯವರೆಗೂ ಎಲ್ಲೂ ಕಂಡೇ ಇಲ್ಲ ರಾಣಿ ಪನ್ನಂಗವೇಣಿ. ಹೇ ಸಖಿ, ಆದರೂ ಅವರನ್ನು ನೋಡಿ ನನಗೆ ಆ ರಾಮನು ನನ್ನ ಪ್ರಿಯನಾಗಿ ಮಾಡಿಕೊಳ್ಳಲಿಲ್ಲಂಬ. ಆದರೆ ಅವರ ರೂಪ ಪುರುಷನ ನಾನು ಎಂದು ಯಾವತ್ತೂ ಅಂಥವರನ್ನು ನೋಡೇ ಇರಲಿಲ್ಲ. ಇಲ್ಲಿವರೆಗೂ ನಾನು ನಿನ್ನ ಗುಣವನ್ನು ನಾನು ಅರ್ಥಕೊಂಡಿದ್ದೇನೆ. ಆದರೆ ನನ್ನ ಮಾತನ್ನು ಕೇಳು ಸಖಿಯೇ ಕಮಲದ ಮುಖಿ. ಹೇ ಪನ್ನಂಗವೇಣಿಯೇ, ನನಗೊಂದು ಕೆಲಸವಿದೆ, ನಾನಿನ್ನು ಹೋಗಿ ಬರುವೆನು. ಅಪ್ಪಣೆ ಕೊಡುವಂತವಳಾಗು ರಾಣಿ ಪನ್ನಂಗವೇಣಿ. ಶ್ರೀರಾಮನೇ, ದೇವಿ ಅಧಮ ರಾಕ್ಷಸರನ್ನು ಶಿಕ್ಷಿಸಿ ಈ ಪಕ್ಷಿ ಅಂತ ಹಿಡಿದವರ ಪಕ್ಷಿಯನ್ನು ಕಿತ್ತು ಬಿಡುವೆನು. ಈ ಬಹುಲೋಕದಲ್ಲಿ ವಿಭೀಷಣನು ಸಹಾಯಕ್ವಾದನು ಮತ್ತು ಮಹಿಕಾವತಿ ಚಂದ್ರಸೇನನು ಸಹಾಯಕ್ವಾದಳು. ಕಾರಣ ನಮಗೆ ಅರಿದ ಮಾತಿಗೆ ಅರಿತುಕೊಳ್ಳಲಿಕ್ಕೆ ಎನ್ನ ತಂದೆಯಾದ ಶ್ರೀರಾಮಚಂದ್ರನು ಉದ್ದೇಶಿಸಿ ಈಗ ನಾನು ಆ ಕಾಳಿ
ದೇವಿಗೆ ಅಲಲಲ ಶ್ರೀರಾಮನೇ ಇದೇ ನಿನ್ನ ನಾಮನೇ. ನಮಗೆ ಬೇಕಾದ ವರಗಳನ್ನು ಕೊಡುವರು. ನಮ್ಮ ಆಭರಣಗಳನ್ನು, ವಸ್ತ್ರವಾಡನವನ್ನು, ಕನಕ ಧನವನ್ನು ಹಂಚಿ ಬಿಡುವಂತವಳು. ಇಷ್ಟೆಲ್ಲ ಕಾರ್ಯವನ್ನು ಇವರ ಕಾಲದಲ್ಲಿ ಮಾಡಿ ಬಿಡುವಂತವಳು. ಗಂಡ ಅನುಜಂದ್ರನೇ